ಮಹೇಶ, ಏನದು? ಏನಿಲ್ಲ ಅಣ್ಣ. ಇಲ್ಲಿ ತೋರ್ಸು ತೋರ್ಸು. ಮಹೇಶ, ಏನಿದು? ಅಂದ್ರೆ ನೀನು ಮಹೇಶ ನೋಡು, ನಿನ್ನ ನೋವು, ನಿನ್ನ ಸಂಕಟ, ನಿನ್ನ ಕೋಪ ಎಲ್ಲ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ನೀನೇ ಅವಳನ್ನ ಸಾಯಿಸ್ತೀನಿ ಅಂತ ಹೋಗೋದು ಸರಿಯಾದ ಮಾರ್ಗ ಅಲ್ಲ. ಅದಕ್ಕೆ ಅಂತ ಕಾನೂನಿದೆ. ಇಲ್ಲ ಅಣ್ಣ, ಕಾನೂನು ಅವಳಿಗೆ ಶಿಕ್ಷೆ ಕೊಡುತ್ತೆ ಅಂತ ಕಾಯ್ತಾ ಕೂತ್ರೆ ಅವಳು ನಮ್ಮ ಕುತ್ತಿಗೆಗೆ ತಂದ್ಬಿಡ್ತಾಳೆ. ಅವಳು ಮಾಡಿರೋ ತಪ್ಪಿಗೆ ಕಾನೂನು ಕೊಡೋ ಶಿಕ್ಷೆ ಕಡಿಮೆನೆ ಅಣ್ಣ. ನಾನೇ ಅದಕ್ಕೆ ಅವಳನ್ನ ನರ್ಕಕ್ಕೆ ಕಳಿಸ್ಬಿಡ್ತೀನಿ ಅಣ್ಣ. ನಾನೇ ಅವಳಿಗೆ ಕೊಂದ್ಬಿಡ್ತೀನಿ ಅಣ್ಣ. ದಯವಿಟ್ಟು ಈ ವಿಷಯದಲ್ಲಿ ನಾನು ನೀನು ತಡಿಬೇಡ ಅಣ್ಣ, ತಡಿಬೇಡ. ನೀನ್ ಹಾಗೇನಾದ್ರೂ ಮಾಡಿದ್ರೆ ನಾಳೆ ದಿನ ನೀನು ಜೈಲ್ಗೆ ಹೋಗ್ಬೇಕಾಗತ್ತೆ. ಪರವಾಗಿಲ್ಲ ಅಣ್ಣ, ನಮ್ಮ ಮನೆಯವರು ನೆಮ್ಮದಿಯಾಗಿರ್ತಾರೆ, ಸಂತೋಷವಾಗಿರ್ತಾರೆ ಅಂದ್ರೆ ನಾನು ಜೈಲಿಗೆ ಹೋಗೋಕ್ಕೂ ಸಿದ್ಧ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಜೈಲಲ್ಲಿ ಬೇಕಾದ್ರೆ ಕೊಳಿತೀನಿ. ಆದ್ರೆ ಈ ಮನೆ ನೆಮ್ಮದಿನ ಕಾಪಾಡ್ಕೋತೀನಿ ಅಣ್ಣ. ಅದು ಹೇಗೋ ಸಾಧ್ಯ? ನೀನು ಜೈಲಲ್ಲಿದ್ರೆ ಈ ಮನೆಯವರೆಲ್ಲ ನೆಮ್ಮದಿಯಾಗಿರೋದಕ್ಕೆ ಹೇಗೆ ಸಾಧ್ಯ? ಆ ಶಾರ್ವರಿ ಮೇಲೆ ನಮಗಿರೋದು ದ್ವೇಷ, ಆದ್ರೆ ನಿನ್ನ ಮೇಲೆ ನನಗಿರೋದು ಪ್ರೀತಿ. ದ್ವೇಷನ ಹಿಡಿದಿಟ್ಕೊಂಡು ಹೇಗೋ ಬದುಕ್ಬೋದು, ಆದ್ರೆ ಪ್ರೀತಿನ ಕಳ್ಕೊಂಡು ಬದುಕಿರೋದಕ್ಕೆ ಹೇಗೆ ಸಾಧ್ಯ? ನಿನ್ಗೇನಾದ್ರೂ ಹಾಗಾದ್ರೆ ನಾನಂತೂ ಅಣ್ಣ ಪ್ಲೀಸ್. ನಿನ್ನ ಬಾಯಿಂದ ಯಾವತ್ತೂ ಸಾಯೋ ಮತ್ತು ಬರ್ಬಾರ್ದಣ್ಣ. ಆಯ್ತು, ನೀನು ಹೇಳ್ದಾಗೆ ಕೇಳ್ತೀನಿ. ನನ್ನಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ಕ್ಷಮಿಸ್ಬಿಡೋಣ. ನೋಡು ಮಹೇಶ, ಈಗ ನಾನಾಗ್ಲಿ ನೀನಾಗ್ಲಿ ಎಲ್ಲ ನಿರ್ಧಾರ ತುಂಬಾ ಎಚ್ಚರಿಕೆಯಿಂದ ತಗೋಬೇಕು. ನಾವು ತಗೊಳ್ಳೋ ಒಂದು ತಪ್ಪು ನಿರ್ಧಾರ ನಮ್ಮ ಮಕ್ಕಳ ಸಂತೋಷನ ಕಿತ್ಕೋಬಹುದು. ನಾವೀಗ ನಮ್ಮ ಮಕ್ಕಳಿಗೆ ಬೆಂಗಾವಲಾಗಿರ್ಬೇಕು. ಸಮಾಧಾನ ಮಾಡ್ಕೊ. ಹಾಗಲ್ಲ ಮಾವ, ನೀವೇ ಎಷ್ಟೋ ಸಲ ನಿಮ್ಮ ಕಾಲಿಗೆ ಬಿದ್ದು ನನಗೆ ನಮಸ್ಕಾರ ಮಾಡು ಅಂದಾಗ ನಾನು ನಿಮಗೆ ಅವಮಾನ ಮಾಡಿದ್ದೀನಿ. ಆದರೆ ನಿಜವಾಗ್ಲೂ ಈಗ ಆ ಯೋಗ್ಯತೆ ನಿಮ್ಮಲ್ಲಿದೆ. ಹಿರಿಯರಾದವರು ಬರೀ ವಯಸ್ಸಲ್ಲಿ ಮಾತ್ರ ಹಿರಿಯರಾದರೆ ಸಾಲದು, ಬುದ್ಧಿಲಿ, ಒಳ್ಳೆತನದಲ್ಲಿ, ಅನುಭವದಲ್ಲೂ ಹಿರಿಯರಾಗಿರಬೇಕು ಅಂತ ನಾನು ತುಂಬ ಸತಿ ಹೇಳ್ತಿದ್ದೆ. ಆದರೆ ನೀವು ಕರುಣೆಯಲ್ಲಿ, ಪ್ರೀತಿಲಿ, ವಾತ್ಸಲ್ಯದಲ್ಲಿ ತುಂಬ ದೊಡ್ಡವರಾಗ್ಬಿಟ್ರಿ. ಆಶೀರ್ವಾದ ಮಾಡಿ ಮಾವ. ದೀರ್ಘ ಸುಮಂಗಲಿಯಾಗಿ 100 ಕಾಲ ಚೆನ್ನಾಗಿ ಬಾಳಮ್ಮ. ನೀವು ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗೋ ಕೆಲಸಗಳಾಗಲ್ಲ. ಶಾರ್ವರಿನ ಹಿಡಿಬೇಕು ಅಂತ ಅನ್ಕೊಂಡಿರೋದು ನಮ್ಮ ಗುರಿ. ಹಾಗೇನೆ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋರನ್ನ ಕಾಪಾಡೋದು ಕೂಡ ನಮ್ಮ ಕರ್ತವ್ಯ. ನಮ್ಮ ಮನೇಲಿರೋ ಸಮಸ್ಯೆಗಳಿಂದ ನಮ್ಮ ಕಂಪನಿಗೆ ತೊಂದರೆ ಆಗಬಾರ್ದು. ನಾವು ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ರೆ ನಮ್ಮ ಕಂಪನಿ ಎಂಪ್ಲಾಯೀಸ್ ಎಲ್ಲ ಕಂಗಾಲಾಗ್ತಾರೆ. ಆಫೀಸ್ ಕೆಲಸಗಳಾಗಲಿ, ಕೆಫೆ ಕೆಲಸಗಳಾಗಲಿ ನಿಂತರೆ ನಮ್ಮನ್ನೇ ನಂಬ್ಕೊಂಡಿರೋ ಎಂಪ್ಲಾಯೀಸ್ ಹೊಟ್ಟೆ ಮೇಲೆ ನಾವೇ ಹೊಡೆದಾಗತ್ತೆ. ನೋಡಿ, ನಾವು ಬೆಳಿಬೇಕು, ನಮ್ಮ ಜೊತೆ ಕೆಲಸ ಮಾಡೋರು ಕೂಡ ಬೆಳಿಬೇಕು. ನಮ್ಮನೆ ಸಮಸ್ಯೆಯಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ನಿನ್ನ ಮಾತೆಲ್ಲ ನಿಜಾನೇ ಅಣ್ಣ, ಆದರೆ ಕೆಲಸ ಮಾಡಕ್ಕೆ ಮನಸ್ಸಿರ್ಬೇಕಲ್ವಾ? ಮನಸ್ಸು ಇಷ್ಟೆಲ್ಲ ಹಾಳಾಗಿರೋವಾಗ ಕೆಲಸದ ಕಡೆ ಗಮನ ಕೊಡೋದಕ್ಕೆ ಹೇಗೆ ಸಾಧ್ಯ? ತಲೆನೇ ಓಡಲ್ಲ. ನೀವೆಲ್ಲರೂ ಈ ರೀತಿ ಮಾತಾಡೋ ಅಗತ್ಯ ಏನಿದೆ? ಮನ್ ಸರಿ ಇಲ್ದಲೇ ಇದ್ದಾಗ ಕೆಲಸ ಮಾಡೋಕ್ಕಾಗಲ್ಲ. ಇಂಥ ಟೈಮಲ್ಲಿ ನೀವೆಲ್ಲರೂ ಒಂದು ಆಟ ಆಡಿ.
ಮನ್ಸು ಹಗುರ ಆದ್ಮೇಲೆ ಮತ್ತೆ ಕೆಲ್ಸದ ಕಡೆ ಗಮನ ಕೊಡಿ. ಹಾಂ, ಈ ಐಡಿಯಾ ಚೆನ್ನಾಗಿದೆ. ಬ್ರೋ, ಡ್ಯಾಡ್, ನಾವೇನಾದರೂ ಗೇಮ್ ಆಡೋಣ? ಕ್ಯಾರಮ್ ಬೋರ್ಡ್ ಆಡೋಣ? ಕ್ಯಾರಮ್ಮ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲವೇ ದೀಪಿಕಾ ಹೇಳ್ತಿರೋದು ಸರಿಯಾಗಿದೆ. ನಾವು ದೊಡ್ಡವರಾಗ್ತಾ ಇದ್ದಾಗೆ ನಮ್ಮಲ್ಲಿರೋ ಮುಗ್ಧತೆನ ಕಳ್ಕೊಂಡ್ಬಿಡ್ತೀವಿ. ಈಗ ಮಕ್ಕಳನ್ನ ನೋಡು, ಎಷ್ಟೇ ನೋವಾಗಲಿ ಎಷ್ಟೇ ಕಷ್ಟ ಆಗಲಿ ಏನಾದರೂ ಆಟ ಆಡೋದಕ್ಕೆ ಸಿಕ್ಬಿಟ್ರೆ ಹಾಗೆ ಖುಷಿ ಪಟ್ಬಿಡ್ತಾರೆ. ಮಕ್ಕಳಿಂದ ಕಲಿಯೋದು ತುಂಬ ಇದೆ. ನಾವೆಲ್ಲ ಈಗ ಮಕ್ಕಳಾಗಬೇಕು, ನಗಬೇಕು, ನಲಿಬೇಕು. ಆಗ ಮನಸ್ಸು ಹಗುರ ಆಗುತ್ತೆ, ಮಾಡೋ ಕೆಲಸಕ್ಕೆ ಆಸಕ್ತಿ ಬರುತ್ತೆ. ಸರಿ ಸರಿ ಅಣ್ಣ, ಹಾಗಾದ್ರೆ ಆಟ ಶುರು ಮಾಡೇ ಬಿಡೋಣ. ಸರಿ, ನೀವೆಲ್ಲರೂ ಆಡ್ತೀರಿ, ನಾನು ಜ್ಯೂಸ್ ತಗೊಂಡ್ಬರ್ತೀನಿ. ಬಿಡಿ ನಿಮ್ದು, ಈ ಸಲ ಕಪ್ ನಮ್ದು.